ನೀವು ನನಗೆ ಉಗುರು ತಂದ್ಕೊಡ್ಬೇಕು, ನಾನು ಅದನ್ನು ಪೆಂಡೆಂಟ್ ಮಾಡಿಸಿ ನಿಮ್ಮ ಕುತ್ತಿಗೆಗೆ ಹಾಕಿಸ್ಬೇಕು. ನೋಡಿರಿ, ನೀವೇನಾದರೂ ತಂದ್ಕೊಡ್ಲಿಲ್ಲ ಅಂದರೆ ನಾನು ಗೋಡೆಗೆ ನಾನು ಹಣೆ ಚಚ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಗಿರಿ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಹೇಳ್ತಾರೆ. ನೀನೇನ್ ಗಿರಿ ಉಗುರ್ಗೋಸ್ಕರ ಕೊಡ್ಲಿ ತಗೋತೀನಿ ಅಂತ ಹೇಳ್ತಾ ಇದೆಯಾ? ಅಲ್ಲ, ಹುಲಿ ಹತ್ರ ಹೋಗಿ ಟೈಗರ್ ಟೈಗರ್ ಗಿವ್ ಯುವರ್ ನೇಲ್ ಅಂದ್ರೆ ಅದು ಕೊಡುತ್ತಾ? ನನ್ನ ಪ್ರಾಣ ಉಳಿಯುತ್ತಾ? ಯೋಚನೆ ಮಾಡು. ಓ ನಾನೇ ನಿಮ್ಮ ಹತ್ರ ನಿಜವಾದ ಹುಲಿ ಹತ್ರ ಹೋಗಿ ಹುಲಿ ಉಗುರು ಕಿತ್ಕೊಂಬನ್ನಿ ಅಂತ ಹೇಳದ್ನಾ? ಹುಲಿ ಉಗುರು ಮಾರೋರು ಸಿಗ್ತಾರೆ, ಹುಡುಕಿ. ಅಯ್ಯೋ ಗಿರಿ, ಚಡ್ಡಿ ಮಾರೋ ನನಗೆ ಬನಿಯನ್ ಮಾರೋನ್ ಗೊತ್ತು, ಸೀರೆ ಮಾರೋರ್ ಗೊತ್ತು. ನೀನು ಹೇಳ್ದೆ ಅಂತ ಬೆಕ್ ಮಾರೋರ್ನ ಹುಡುಕ್ಬಹುದು, ನಾಯಿ ಮಾರೋರ್ನು ಹುಡುಕ್ಬಹುದು, ಆದ್ರೆ ಹುಲಿ ಉಗುರ್ನ ಮಾರೋರು ನನ್ನ ಸರ್ಕಲಲ್ಲೇ ಇಲ್ಲ ಗಿರಿ. ನೋಡ್ರಿ, ನಿಮ್ಮ ಸರ್ಕಲಲ್ಲಿ ಇದ್ದಾರೋ ಇಲ್ವೋ, ಅಥವಾ ನೀವೇ ಆ ಸರ್ಕಲಿಂದ ಆಚೆ ಬಂದು ಹುಡುಕ್ತಿರೋ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ನಂಗೆ ಉಗುರು ಬೇಕು ಅಷ್ಟೇ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನೀವು ಉಗುರು ತರ್ತೀರ, ಇಲ್ಲ ಅಂದ್ರೆ ನನ್ನ ಪ್ರಾಣ ಪಕ್ಷಿ ಹಾರೋಗೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೇಕಾಗತ್ತೆ. ಹೇ ಗಿರಿ, ಅಯ್ಯೋ ಈ ಗಿರಿಗೆ ದಿನಕ್ಕೊಂದೊಂದು ಹೊಸ ಹೊಸ ಕಾಯಿಲೆ ಬರುತ್ತೆ. ಈಗ ಉಗುರು ಸುತ್ತ ಬಂದಿದೆ. ಈ ಉಗುರು ನನ್ನ ಎಲ್ಲೆಲ್ಲಿ ಸುತ್ತೋ ಭಗವಂತ. ಅಯ್ಯೋ ಕರ್ಮ. ಅಲ್ಲ, ಈ ಹೆಂಡ್ತಿರು ಮ್ಯಾಕ್ಸಿಮಮ್ ಅಂದ್ರೆ ಹುಲಿ ಬೊಂಬೆ ಕೇಳ್ಬೋದು, ಇಲ್ಲ ಹುಲಿ ಸಫಾರಿ ಕರ್ಕೊಂಡು ಹೋಗಿ ಅಂತ ಕೇಳ್ಬೋದು. ಇನ್ನೂ ಮ್ಯಾಕ್ಸಿಮಮ್ ಅಂದ್ರೆ ಮಲೇಷ್ಯಾದಲ್ಲಿರೋ ಹುಲಿ ಜೊತೆ ಒಂದು ಫೋಟೋ ತೆಗೆಸ್ಕೊಡ್ರಿ ಅಂತ ಕೇಳ್ಬೋದು. ಆದ್ರೆ ಈ ಹುಲಿ ಉಗುರ್ನ ಯಾರು ಕೇಳ್ತಾರೆ ಭಗವಂತ? ಶ್ರೀಮತಿ ಗಿರಿಜಾ ಶಿವಪ್ರಸಾದ್. ಭಗವಂತ, ಆಹಾ ಭಗವಂತ, ಸರಿಯಾ ಟೈಮಿಗೆ ಬಂದೆ. ನಿನ್ನಿಂದ ಅರ್ಜೆಂಟಾಗಿ ಒಂದು ಕೆಲಸ ಆಗ್ಬೇಕಾಗಿತ್ತು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿಲ್ವ ಶಿವಪ್ರಸಾದ್? ಅಯ್ಯೋ ಭಗವಂತ, ಈಗ ಗಂಡ ಹೆಂಡತಿ ನಡುವೆ ಆಗುವ ಅಪಘಾತಕ್ಕೆ ಅವಸರ ಕಾರಣ ಅಲ್ಲ, ಸಾರಾ ಕಾರಣ. ನನ್ನ ಹೆಂಡತಿ ಹುಲಿ ಉಗುರ್ದು ಪೆಂಡೆಂಟ್ ಕೇಳ್ತಾ ಇದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಏನ್ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಹಾಡು ಕೇಳಿಲ್ವಾ? ನೀನು ಪ್ರಾಣಿ ತೊಗಲನ್ನು ಹಾಕೊಂಡಿದ್ಯಾ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಆಲ್ ವೆರೈಟೀಸ್ ಪ್ರಾಣಿ ಪಕ್ಷಿಗಳಿದೆ. ಈಶ್ವರ, ಮಾದೇಶ್ವರ ಎರಡೂ ಒಂದೇ ಅಲ್ವಾ? ಮಾದೇಶ್ವರನ ವಾಹನ ಹುಲಿ. ಆ ಹುಲಿಯಿಂದ ಒಂದೇ ಒಂದು ಅಲ್ಲಲ್ಲ ಒಂದು ಪೇರು ಉಗುರು ಕೊಟ್ಬಿಡ್ತೀಯಾ ಪ್ಲೀಸ್? ಯಾಕೆ ನಗ್ತಾ ಇದೆಯಾ ಭಗವಂತ? ನಾನೇನ್ ಕೇಳಬಾರ್ದು ಕೇಳ್ದೆ. ಆಫ್ಟರ್ ಆಲ್ ಉಗುರು ಕಟ್ ಮಾಡಿ ಕೊಟ್ಬಿಡು, ಮತ್ತೆ ಬೆಳೆಯುತ್ತೆ, ಲಾಸೇ ಇಲ್ಲ. ಉಗುರು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಉಗುರು ಕಚ್ಕೊಳ್ಳಲ್ಲ, ತಲೆ ಚಚ್ಕೋತಾಳೆ. ಅಸಾಧ್ಯವಾದ ವಸ್ತುಗಳಿಂದ ಸಾಧನೆ ಸಾಧ್ಯ ಅಂತ ಈ ಮನುಷ್ಯರು ನಂಬ್ತಾರಲ್ವ, ಅದು ತಪ್ಪಲ್ವ ಶಿವಪ್ರಸಾದ್? ಅರ್ಥ ಆಗ್ಲಿಲ್ಲ ಭಗವಂತ. ಶಿವಪ್ರಸಾದ್, ಆನೆ ಬಾಲದ ಕೂದಲು ಒಂದ್ ರೀತಿಯಲ್ಲಿ ಸಿಗೋದು ಅಸಾಧ್ಯ. ಹಾಗೆ ಹುಲಿ ಉಗುರು, ಎರಡು ತಲೆ ನಗರ, ಜಿಂಕೆ ಕೂಡು, ಈ ಅಸಾಧ್ಯವಾದ ವಸ್ತುಗಳಿಂದ ಮನುಷ್ಯ ಸಾಧನೆ ಸಾಧ್ಯ ಅಂತ ನಂಬ್ತಾನೆ. ಹಾಗೆ ತನ್ನಲ್ಲಿರೋ ಶಕ್ತಿಯನ್ನೆಲ್ಲ ಮರಿತಾನೆ. ಯಾವ ವ್ಯಕ್ತಿ ತನ್ನನ್ನು ತಾನು ನಂಬ್ತಾನೋ ಅವನಿಗೆ ಜಗತ್ತಿನ ಯಾವ ಶಕ್ತಿಯೂ ಬೇಕಾಗಿಲ್ಲ. ಎಲ್ಲ ಶಕ್ತಿಯು ಅವನ ಆತ್ಮವಿಶ್ವಾಸದಲ್ಲೇ ಅಡಗಿದೆ. ಅಯ್ಯೋ ಭಗವಂತ, ಅದ್ ನನಗೂ ಗೊತ್ತು, ಆದ್ರೆ ಹೌ ಕ್ಯಾನ್ ಐ ಕನ್ವಿನ್ಸ್ ಮೈ ವೈಫ್? ಹೆಂಡತಿಯ ಮನಸ್ಸನ್ನು ಒಲಿಸಲಾಗದವನು ಜಗತ್ತನ್ನು ಹೇಗೆ ನಿಭಾಯಿಸಲು ಸಾಧ್ಯ? ವನ್ಯಜೀವಿಗಳ ರಕ್ಷಣೆಗೆ ಕಾನೂನೇ ಇದೆಯಲ್ಲ ಶಿವಪ್ರಸಾದ್. ಅಂತದ್ರಲ್ಲಿ ನನ್ನಿಂದನೇ ತಪ್ಪು ಮಾಡ್ಸಕ್ ಹೊರಟಿದ್ಯಾ? ಓ, ಕಾನೂನು, ಯು ಮೀನ್ ಲಾ? ಓ, ಲಾ ಕಡೆಯಿಂದ ಬರ್ತಾ ಇದೆಯಾ? ಈಗ ನೋಡು, ನಾನು ಹಾಕ್ತೀನಿ ಲಾ ಪಾಯಿಂಟ್. ಪಾಯಿಂಟ್ ನಂಬರ್ 1, ನೀನೇ ಪ್ರಾಣಿ ತೊಗಲನ್ನ ಯೂಸ್ ಮಾಡ್ತೀಯ, ಹಾಗಾಗಿ ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಪಾಯಿಂಟ್ ನಂಬರ್ 2, ನವಿಲು ನಮ್ಮ ನ್ಯಾಷನಲ್ ಬರ್ಡ್, ನಿನ್ನ ಮಗ ಅದನ್ನ ಓನ್ ವೆಹಿಕಲ್ ಮಾಡ್ಕೊಂಡಿದ್ದಾನೆ. ಇನ್ನು ಪಾರ್ವತಿ ಅಮ್ಮ, ಅವರು ಸಿಂಹನ ಯೂಸ್ ಮಾಡ್ತಾರೆ, ಹಾಗಾಗಿ ನಿಮ್ಮ ಇಡೀ ಫ್ಯಾಮಿಲಿ ಮೇಲೆ ಫ್ಯಾಮಿಲಿ ಪ್ಯಾಕ್ ಕೇಸ್ ಬೀಳುತ್ತೆ. ಈಗ ನೀನು ಉಗುರು ಕೊಡ್ಲಿಲ್ಲ ಅಂದ್ರೆ ಐ ಆಮ್ ಸಾರಿ ಟು ಸೇ ದಿಸ್, ನಾನೇ ಡೈರೆಕ್ಟ್ ಆಗಿ ಫಾರೆಸ್ಟ್ ಆಫೀಸರ್ ಹತ್ರ ಹೋಗಿ ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಅಲ್ಲ, ನೀವು ಹಾಕೊಂಡ್ರೆ, ನೀವು ಯೂಸ್ ಮಾಡಿದ್ರೆ ತಪ್ಪಲ್ಲ, ಅದೇ ನಿಮ್ಮ ಭಕ್ತರು ಹಾಕೊಂಡ್ರೆ ಯೂಸ್ ಮಾಡಿದ್ರೆ ತಪ್ಪಾ? ಶಿವಪ್ರಸಾದ್, ನನಗೆ ಆಕಾರನೇ ಇಲ್ಲ. ನನಗೆ ಗಜಚರ್ಮಾಂಬರ ಅಂತ ಹೇಳಿದ್ ನೀವು. ನನಗೆ ಸಂಸಾರ ಇದೆ, 2 ಮಕ್ಕಳು, ಒಬ್ಬನಿಗೆ ಗಜಮುಖ, ಇನ್ನೊಬ್ಬನಿಗೆ ನವಿಲೇ ವಾಹನ ಅಂತ ಹೇಳಿದ್ದು ನೀವು. ಮಡದಿ ಪಾರ್ವತಿಗೆ ಸಿಂಹವೇ ಭೂಷಣ ಅಂತ ಹಾಡಿದವರು ನೀವು. ಇದೆಲ್ಲವನ್ನೂ ಕೊಟ್ಟು ನಮ್ಮನ್ನ ಈ ರೀತಿ ನೋಡಲು ಇಚ್ಛಿಸಿದವರು ನೀವು.
ಈಗ ಹೇಳು ಶಿವಪ್ರಸಾದ್, ವನ್ಯ ಮೃಗಗಳನ್ನು ಬಳಸ್ಕೊಂಡಿದ್ದು ನಾನಾ ನೀವಾ? ನಾವೇ ಅಲ್ವಾ? ಹಾಗಿದ್ಮೇಲೆ ಕೇಸ್ ಹಾಕ್ಬೇಕಾಗಿರೋದು ನನ್ನ ಮೇಲ ನಿಮ್ಮ ಮೇಲ? ಹೇಳು ಶಿವಪ್ರಸಾದ್. ಆಹಾ, ಇದಲ್ವಾ ಲಾಕು ಅಂದ್ರೆ? ಹೆಂಗ್ ಲಾಕ್ ಮಾಡಿದೆ ಅಂದ್ರೆ ನನ್ನ ಕೈಲಿ ಅಲ್ಲಾಡಕ್ಕೂ ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ಕರುಣೆ ಇರಬೇಕು ಶಿವಪ್ರಸಾದ್, ಆದ್ರೆ ಅದು ಅರಿವಿನಿಂದ ಬರಬೇಕು. ಈ ವಿಚಾರದಲ್ಲಿ ನಾನು ಯಾವುದೇ ರೀತಿ ಕರುಣೆ ತೋರಿಸಲಾರೆ. ನೀನಿಷ್ಟು ಖಂಡಿತವಾಗಿ ಹೇಳಿದ್ಮೇಲೆ 100% ನೀನು ನನಗೆ ಸಹಾಯ ಮಾಡಲ್ಲ. ಹಾಗಂತ ನಾನು ಸುಮ್ಮನೆ ಇರೋದಿಲ್ಲ. ಹೆಂಡತಿ ತಲೆ ಚಚ್ಕೊಡೋದು ನೋಡೋದಕ್ಕಿಂತ ನಾನೇ ತಲೆ ಕೆಡಿಸ್ಕೊಡೋದು ವಾಸಿ. ಎನಿವೇಸ್, ನಿನ್ನ ಆಶೀರ್ವಾದ ಇರಲಿ. ಕೊಟ್ಟ ಭಗವಂತ? ಎಲ್ಲಿ ಕೊಟ್ಟೆ? ಕೈ ಕೊಟ್ಟೆ. ತಪ್ಪು ಮಾಡ್ಬೇಕಾದ್ರೆ ನೀನ್ ನನ್ನ ಜೊತೆ ಇರಲ್ಲ ಅಂತ ನನ್ಗೆ 100% ಗೊತ್ತು. ಹೋಗೋದು ಹೋದೆ. ನನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಆದ್ರೂ ಕೊಟ್ಟು ಹೋಗ್ಬಾರ್ದ? ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ಅಯ್ಯೋ ಹೋಗ್ರೆ, ನೀನೆಲ್ಲಿರುವೆ? ಶಿವು, ಅದೇನು ಆಗ್ಲಿಂದ ಏನೋ ಹೇಳ್ಬೇಕು ಅಂತ ಒದ್ದಾಡ್ತಾ ಇದೆಯಾ? ಅದೇನು ಅಂತ ಹೇಳು. ಆದ್ರೆ ಸಾಲದಲ್ಲಿ ಮಾತ್ರ ಒಡವೆ ಕೇಳಬೇಡ. ಅಯ್ಯೋ ಸೇಟು, ಸಾಲ ಎಲ್ಲ ಏನು ಬೇಡ, ಕ್ಯಾಶೇ ಕೊಟ್ಬಿಡ್ತೀನಿ. ಅದು ಬೇರೆ ಒಡವೆ ಬೇಕಾಗಿತ್ತು. ಬೇರೆ ಒಡವೆನಾ? ನೀನ್ ದುಡ್ಡು ಕೊಟ್ರೆ ಯಾವ್ದು ಬೇಕಾದ್ರೂ ಕೊಡ್ತೀನಿ. ಅದ್ರ ಸಂಕೋಚ ಪಟ್ಕೊಂಡು ಕೇಳೋದೇನಿದೆ? ಅದು ಸೇಟು, ಬೇರೆ ತರ ಒಡವೆ. ಬೇರೆ ತರ ಅಂದ್ರೆ? ಕತ್ಕಾಕೊಳ್ಳೋದು. ಕತ್ಕಾಕೊಳ್ಳೋದು? ನೆಕ್ಲೆಸಾ? ಹೆಂಗಸುರದಲ್ಲ, ಗಂಡಸುರದು. ಜೆಂಟ್ಸ್ದ ಅಂದ್ರೆ ಸರ? ಸರಾನೇ, ಆದ್ರೆ ಸರ ಬೇಡ, ಸರದ ಜೊತೆ ಇರುತ್ತಲ್ಲ ಅದು ಬೇಕು. ಓ, ಲಾಕೆಟಾ? ಲಾಕೆಟ್ ಅಲ್ಲ. ನೆಕ್ಲೆಸಾ ಅಂದ್ರೆ ಅಲ್ಲ ಅಂತ್ಯ, ಸರನ ಅಂದ್ರೆ ಅಲ್ಲ ಅಂತ್ಯ, ಲಾಕೆಟ್ ಅಂದ್ರೆ ಅದು ಅಲ್ಲ ಅಂತ್ಯ, ಗಂಡಸರದು ಅಂತ್ಯ. ಮತ್ತೇನಯ್ಯ ಬೇಕು ನಿನ್ಗೆ? ಪೆಂಡೆಂಟ್. ಪೆಂಡೆಂಟ? ಅದನ್ನ ಹೇಳಕ್ ಯಾಕಪ್ಪ ಇಷ್ಟೊಂದು ಒದ್ದಾಡ್ತಾ ಇದೀಯಾ? ಅಯ್ಯೋ ಸೇಟು, ಆಯ್ತಾ ಕಾಪೆ? ಅದು ಸೇಟು, ಕೆಲವೊಂದು ವಿಚಾರನ ನೇರವಾಗಿ ಕೇಳಕ್ಕಾಗಲ್ಲ, ಕೆಲವೊಂದು ವಿಷಯನ ಜೋರಾಗಿ ಹೇಳಕ್ಕಾಗಲ್ಲ. ಓ, ಮೊನ್ನೆ ತಾನೇ ಹೊಸ ಸ್ಟಾಕ್ ಬಂದಿದೆ, ಎಲ್ಲ ಆಂಟಿಕ್ ಡಿಸೈನು. ಶಾಪಲ್ಲಿ ಬಂದು ನೋಡು. ಅಯ್ಯೋ ಸೇಟು, ನನಗೆ ಸ್ಟಾಕ್ ಅಲ್ಲಿರೋ ಹಳೆ ಪೆಂಡೆಂಟ್ಗಳು ಬೇಡ. ಮತ್ತೆ ಹುಲಿ ಉಗುರಿರೋ ಪೆಂಡೆಂಟ್ ಬೇಕು. ಅದು ಬಂದಿದೆ. 18 ಕ್ಯಾರೆಟ್ ಗೋಲ್ಡ್ದು ಇದೆ, 24 ಕ್ಯಾರೆಟ್ ಗೋಲ್ಡ್ದು ಇದೆ. ಅಯ್ಯೋ ಸೇಟು, ಗೋಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ನಾನೇನು ಒಲಿಂಪಿಕ್ ಕ್ರೀಡಾಪಟುನಾ? ನನಗೆ ಗೋಲ್ಡ್ಗಿಂತ ಅದಕ್ಕೆ ಅಂಟ್ಕೊಂಡಿರೋ ಉಗುರು ಮುಖ್ಯ. ಅಂದ್ರೆ ಒರಿಜಿನಲ್ ಹುಲಿ ಉಗುರು ಸಿಗುತ್ತಾ? ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದೆ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ. ಇನ್ನೊಂದ್ಸಲಿ ಈ ವಿಷಯವಾಗಿ ನಂತರ ಮಾತಾಡ್ಬೇಡ. ಏನೋ ಪರಿಚಯಸ್ತ ಒಳ್ಳೆ ಮನುಷ್ಯ ಅಂತ ಬಿಡ್ತಾ ಇದ್ದೀನಿ. ಇದು ವೈಲ್ಡ್ ಲೈಫ್ ವಿಷಯ, ಅಷ್ಟು ಸುಲಭವಾಗಿ ತಗೋಬೇಡ, ನೆನಪಿಟ್ಕೋ. ಅಲ್ಲ ಆಹಾ, ಈ ಹುಲಿ ತನಗೆ ತಾನೇ ಇಷ್ಟೊಂದು ಬಿಲ್ಡಪ್ ತಗೊಂಡಿರುತ್ತೋ ಇಲ್ವೋ, ಈ ಸೇಟು ಹುಲಿ ಊರಿಗೆ ಓವರಾಗೆ ಬಿಲ್ಡಪ್ ಕೊಡ್ತಾವನೆ. ಈ ಗಿರಿ ಇಷ್ಟೊಂದು ಟಾರ್ಚರ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನ್ಯಾಕೆ ಹುಲಿ ಬೋನು ಕೈ ಹಾಕೋ ಕೆಲಸ ಮಾಡಲಿ? ವಿಜಯ್ ಉಗುರುಜಿ ಏನು ಹುಲಿನೇ ತಗೊಂಬನ್ನಿ ಅಂದ್ರ? ಆದ್ರೂ ಉಗುರು ಕಟ್ ಮಾಡಿ ಬಿಸಾಕಿದ್ರೆ ಮತ್ತೆ ಬೆಳೆಯೋ ಉಗುರು. ಇವ್ರ ಹತ್ರ ಉಗುರು ತರಕ್ಕಾಗ್ಲಿಲ್ಲ ಅಂದ್ರೆ ದೇವ್ರು ಹುಲಿಗೆ 4 ಕಾಲು ಕೊಟ್ಟಿದ್ದಾನೆ. 4 5 20 ಉಗುರಲ್ಲಿ ಒಂದೇ ಒಂದು ಉಗುರು ಸಿಗಲ್ವಾ ಇವ್ರಿಗೆ? ಉಗುರು ಸಿಕ್ಕರೆ ನಾನು ಓಲೆ ಕರಗಿಸಿ ಪೆಂಡೆಂಟ್ ಮಾಡಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಆದ್ರೆ ಆ ಪೆಂಡೆಂಟಿಗೆ ಉಗುರು ಚುಚ್ಚಕ್ಕೆ ಇವರೇ ರೆಡಿ ಇಲ್ವೇ? ಹುಲಿ ಉಗುರು ಸಿಗದೆ ಇವ್ರಿಗೆ ಪ್ರಮೋಷನ್ ಆಗಲ್ಲ, ನಾವು ಉದ್ಧಾರ ಆಗಲ್ಲ. ಓ ವಿಜಯ್ ಉಗುರುಜಿ, ಏನಪ್ಪ ಮಾಡ್ಲಿ ಈಗ ನಾನು? ಇಲ್ಲೇ ಇದ್ದೀನಿ.
ವೈನಿಯವ್ರ ಇನ್ನೊಂದು ಪವಾಡ ಆಗೈತ್ರಿ, ಇನ್ನೊಂದು ಪವಾಡ. ಏನ್ ಪವಾಡ? ಅದ ನಮ್ಮೂರಾಗ ಹೊಸ ಬೋರ್ ತೆಗ್ಸಿದ್ವಲ್ರಿ. ಅಲ್ಲಿ ನೀರ್ ಬಂತು, ಸುತ್ತ ಹತ್ತಳಿನಲ್ಲೂ ನೀರ್ ಬಂದಿಲ್ಲ. ಅದ್ ಹೇಳ್ದೆ ತಾನೆ, ಮತ್ತೆ ಅದನ್ನೇ ಹೇಳಕ್ ಬಂದ್ಯಾ? ಅಯ್ಯೋ ಅದಲ್ರಿ, ನೀರ್ ಚಲೋ ಬಿದ್ದಿದ್ದಕ್ಕ ನಮ್ಮ ಮಾವ ಊರಿಗೆಲ್ಲ ಊಟಕ್ಕೆ ಹಾಕ್ಸೋಣ ಅಂತೇಳಿ ಪೆಂಡಲ್ದವ್ರು ಕರ್ಸ್ಯಾನ್ರಿ. ಪೆಂಡಲ್ದವ್ರು ಕಂಬ ನಡ್ಬೇಕಂತ ಕುಣಿ ತೆಗಿಯಾಕ ಹೋಗ್ಯಾರ್ರಿ. ಆ ಕುಣಿ ಇನ್ನೂ 2 ಫೂಟ್ ತೆಗ್ದಿಲ್ಲ, ಅದ್ರೊಳಗೆ ನೀರು ಚಲ್ ಅಂತ ಚಿಮ್ಮೆ ಐತ್ರಿ. ವಿಡಿಯೋ ಕಳ್ಸ್ಯಾರ ನೋಡ್ರಿ. ಬಸ್ಯಾ, ಏನು ಇದು ಕತ್ತಲ್ಲಿ? ಇದ್ರೆ ಹುಲಿ ಹುಲಿ ಹೋಗ್ರಿ. ಹುಲಿ ಉಗ್ರ ನಿನಗೆಲ್ಲಿಂದ ಸಿಕ್ತೋ? ನಮ್ಮ ಅಪ್ಪ ಅವ್ರ ಫ್ಯಾನ್ ರೀ, ಅವ್ರೆಲ್ಲ ಪಿಕ್ಚರು ನೋಡ್ತಿದ್ರಿ. ಅವ್ರ ಪಿಕ್ಚರ್ದಾಗ ಅವ್ರು ಹುಲಿ ಉಗುರು ಹಾಕೊಂಡಿದ್ದು ನೋಡಿ ನಮ್ಮ ಮಕ್ಕಳು ಹುಲಿಗತಿ ಇರ್ಬೇಕಂತೇಳಿ ಈ ಒರಿಜಿನಲ್ ಹುಲಿ ಉಗುರು ತರಿಸಿ ಲಾಕೆಟ್ ಮಾಡಿ ಸಾಕ್ಸ್ಯಾರ್ರಿ. 20 ವರ್ಷದ ಹಿಂದ್ರಿ. ಓ ಹೌದಾ? ಬಸ್ಯಾ, ಹಾಂ ರೀ. ಇನ್ನೊಂದು ಹುಲಿ ಉಗುರಿದ್ರೆ ನೋಡೋ. ವೈನಿಯವ್ರ, ನನಗಿದ್ದ ಮಾಹಿತಿ ಪ್ರಕಾರ ನಮ್ಮ ಅಪ್ಪಗ ನಾನು ನಮ್ಮ ತಮ್ಮ ಪವ್ಯ ಇಬ್ಬರ ಮಕ್ಕಳ್ರಿ, ಅದಕ್ಕೆ 2 ಮಾಡ್ಸ್ಯಾರ್ರಿ. ಹೌದಾ? ಹಾಂ. ಗಿರ್ಜಕ್ಕ, ನಮ್ಮ ವಿಜಯ್ ಉಗುರುಜಿ ಇದ್ದಾರಲ್ಲ, ಅವರು ಹೇಳಿದಾಗೆ ನಾನು ನವಿಲುಗರಂಥದ್ದು ಪೂಜೆ ಮಾಡಿದೆ. ನನ್ನ ಭಾವ 2ನೇ ಹೆಂಡತಿಯವರ ಹೊತ್ತಿಗೆ ಓಡಿದವರು ಈ ಪೂಜೆ ಆದ ನಂತರ ವಾಪಸ್ ಬಂದಿದ್ದಾರೆ. ಹೇಗಿದೆ ಪವಾಡ? ಹೌದಾ? ಎಲ್ರಿಗೂ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಿದೆ, ನನಗೆ ಮಾತ್ರ ಏನು ಆಗ್ತಿಲ್ವೇ? ಮಂಜ, ಏನಿದು? ಇದಾ ಗಿರಿಜಕ್ಕ, ಇದು ಹುಲಿ ಉಗುರು ಅಂತ. ನಾನು ಉಗುರುಜಿ ಹತ್ರ ಕೇಳಿದೆ, ನಮ್ಮ ಅಕ್ಕ ಭಾವನ ಜೀವನದಲ್ಲಿ ಇನ್ನು ಮುಂದೆ ಯಾರು ಸಹ ಹುಳಿ ಹಿಂಡಬಾರ್ದು ಅಂತ. ಅದಕ್ಕೆ ಅವರೇ ಹೇಳಿದರು ಹುಳಿ ಉಗುರು ಹಾಕು ಅಂತ. ಅದಕ್ಕೆ ಹಾಕಿಕೊಂಡಿದ್ದೇನೆ. ಈಗ ಸಮಸ್ಯೆ ಪರಿಹಾರ ಆಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳುವ ಅಂತ ಬಂದದ್ದು. ನಾನು ಅಷ್ಟೇ ರೀ ವೈನಿಯವರ, ನಮ್ಮ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀವಿ ರೀ. ನಡಲಿ ಮಂಜೆ ಹೋಗುನು. ಅಯ್ಯೋ ಅಯ್ಯೋ ಅಯ್ಯೋ, ಊರವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ, ಆದರೆ ನಾನು ಮಾತ್ರ ನನ್ನ ಗಂಡ ಇವತ್ತು ಹುಲಿ ಉಗುರು ತರ್ತಾರೆ, ನಾಳೆ ತರ್ತಾರೆ ಅಂತ ಕಾಯ್ತಾನೇ ಇದ್ದೀನಿ. ತರ್ತೀನಿ ಅಂತ ನನ್ನೇ ಏಮಾರಿಸ್ಕೊಂಡು ಓಡಾಡ್ತಾ ಇದ್ದೀರಾ? ನಿಮಗೆ ಸರಿಯಾಗಿ ಮಾಡ್ತೀನಿ. ಆಹಾ ಶಿವು, ಈ ಸರಿ ಮಳೆಗಾಲ ಇಲ್ಲ ಅನ್ಕೊಂಡಿದ್ದೆ, ಆದರೆ ಉಳಿಗಾಲನೂ ಇಲ್ಲ ಅಂತ ಇವತ್ತು ಗೊತ್ತಾಯ್ತು. ಇನ್ನು ನನ್ನನ್ನು ಆ ವಿಜಯ್ ಉಗುರುಜಿನೇ ಕಾಪಾಡಬೇಕು. ಅಲ್ಲಿಗೆ ಹೋಗ್ತೀನಿ. ರೇ ಸ್ವಾಮಿ, ನಿಮಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಅಥವಾ ಕಾಮನ್ ಸೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತನಾದರೂ ನಿಮಗೆ ಗೊತ್ತಾ? ಹೋಗಿ ಹುಲಿ ಉಗುರನ್ನ ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋದು ಸ್ವಾಮಿ? ನಾವೇನು ದುಷ್ಯಂತ ರಾಜನ ಕಾಲದಲ್ಲಿದ್ದೀವ ಹುಲಿ ಬೇಟೆಯಾಡಿ ಉಗುರು ಬೇಕು ಅಂದವ್ರಿಗೆ ಉಗುರು, ಬಾಲ ಬೇಕು ಅಂದವ್ರಿಗೆ ಬಾಲ ಕೊಡೋದಕ್ಕೆ? ಮಾತಾಡಿ ಸ್ವಾಮಿ, ಸುಮ್ಮನೆ ಇದ್ದೀರಲ್ಲ. ಕೂತ್ಕೋ, ಬರ್ದ್ಬಿಟ್ಟು ಹೇಳ್ತೀನಿ. ಏನ ಬರ್ದು ಹೇಳೋದು? ನೀವೇನು ಬರಿತೀರಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರನ್ನೂ ಯಾಮಾರಿಸ್ದಂಗಲ್ಲ, ನನ್ನ ಯಾಮಾರಿಸೋದು. ನಮ್ಮ ಮನೆ ಎದುರುಗಡೆ ಟೈಲರ್ ಅಂಗಡಿ ಶಂಕರ ಇದ್ದಾನೆ. ಅವನು ಕೈ ಮೇಲೆ ಅಮ್ಮ ಅಂತ ಅಚ್ಚ ಹಾಕ್ಸ್ಕೊಂಡಿದ್ದಾನೆ, ಕೂತ್ಗೆಗೆ ಟೈಲರಿಂಗ್ ಟೇಪ್ ಹಾಕ್ಕೊಂಡಿದ್ದಾನೆ. ಅದನ್ನ ನೋಡಿ ಅಮ್ಮನ ಆರೋಗ್ಯ, ಟೈಲರ್ ಅಂಗಡಿ ಉದ್ಧಾರ, ಹಿಂಗೆ ಬರ್ಕೊಡಕ್ಕೆ ನೀವೇ ಬೇಕಾ? ನಿಮ್ಮನೆ ವಿಷಯನೂ ಬರ್ದಿದ್ದೀನಲ್ಲ. ಆ ವಿಷಯನ ನಮ್ಮ ಏರಿಯಾ ಸಂಧಿ ಅವರು ಮೊದಲೇ ನಿಮ್ಮ ಕಿವಿ ಊದಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ನನ್ನ ಹೆಂಡತಿ ನಂಬ್ಕೊಂಡಿದ್ದಾಳಲ್ಲ, ಹೆಂಡತಿ ಮಾತು ಮೀರಿದವರು ಬದುಕಕ್ಕಾಗುತ್ತಾ? ಹಾಗಾದ್ರೆ ನಿಮಗೆ ಉಳಿದಿರೋದು ಹುಲಿ ಉಗುರು ತರೋ ದಾರಿ ಒಂದೇ. ಅಯ್ಯೋ ಸ್ವಾಮಿ, ನನ್ನ ಸಂಕಟ ಹೆಂಗೆ ಹೇಳ್ಕೊಳ್ಳಿ? ಅಲ್ಲ, ಹೇಳೋದು ಹೇಳಿದ್ರಿ, ಕತ್ತೆದೋ ಮೇಕೆದೋ ಹಸುದೋ ಉಗುರು ಹೇಳೋದಲ್ವಾ? ಅದಕ್ಕೆ ಉಗುರು ಅನ್ನಲ್ಲ, ಗೊರಸು ಅಂತಾರೆ. ಓ, ಸೈಂಟಿಫಿಕ್ ರೂಟಲ್ಲಿ ಬರ್ತಾ ಇದ್ದೀರಾ? ಓಕೆ, ನಾನು ಅದೇ ರೂಟಲ್ಲಿ ಬರ್ತೀನಿ. ನೋಡಿ ಮಿಸ್ಟರ್ ಉಗುರುಜಿ, ಅಕಾರ್ಡಿಂಗ್ ಟು ಬಯಾಲಜಿ, ದ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಆಫ್ ಟೈಗರ್ is Animalia kingdom and Chordate phylum. The class is Mammalia, I mean ಸಸ್ತನಿ. ಫೈನಲಿ ದ ಸಬ್ ಫ್ಯಾಮಿಲಿ ಇಸ್ ಪ್ಯಾಂಥೇರಾ. ಆ ಪ್ಯಾಂಥೇರಾ ಫ್ಯಾಮಿಲಿಗೆ ಸೇರಿದ ಎಲ್ಲ ಪ್ರಾಣಿಗಳು ಒಂದೇ ಥರದ DNA-ನ ಶೇರ್ ಮಾಡ್ಕೊಳ್ಳುತ್ತೆ. ಇದು ನನ್ನ ಮಗನ ಬಯಾಲಜಿ ಪುಸ್ತಕದಲ್ಲಿದೆ. ಅವನಿಗೆ ಹೇಳ್ಕೊಡುವಾಗ ನಾನು ಕಲ್ತ್ಕೊಂಡೆ. ಸೊ ಹುಲಿಗೆ ಹೋಲೋ DNA ಇದ್ರೆ ಆ ಪ್ರಾಣಿ ಉಗುರನ್ನೇ ಹಾಕೋಬಹುದಲ್ವಾ? ಅಂದ್ರೆ ಸಿಂಪಲ್ ಆಗಿ ಕನ್ನಡದಲ್ಲೇ ಹೇಳ್ತೀನಿ. ಹುಲಿ, ಸಿಂಹ, ಚಿರತೆ ಇವೆಲ್ಲ ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳು. ಸೊ ಹುಲಿ ಉಗುರು ಬಂದು ಬೆಕ್ಕಿನ ಉಗುರು ಹಾಕೋಬಹುದಲ್ಲ. ಇಟ್ಸ್ ವೆರಿ ಈಸಿ. ಇದನ್ನ ನಾನು ಹೇಳ್ತಾ ಇಲ್ಲ ಉಗುರುಜಿ, ಇದನ್ನ ಹೇಳ್ತಾ ಇರೋದು ಬಯಾಲಜಿ. ಹೇಗಿದ್ರು ನಿಮ್ ಹೆಂಡತಿ ಇಲ್ಲಿಗೆ ಬರ್ತಾರೆ, ಆಗ ಹುಲಿ ಉಗುರು ಬದಲಾಗಿ ಆನೆ ಕೂದಲು ಬೇಕು ಅಂತ ಹೇಳ್ತೀನಿ, ಆಗ್ಬೋದಾ?
ಆಗ್ಬೋದು. ಇದು ಇನ್ನೂ ಈಸಿ. ಆನೆ ಸ್ನಾನ ಮಾಡುವಾಗ ಹೇಗಿದ್ರೂ ಕೂದಲು ಉದುರುತ್ತೆ. ಮಾವುತನಿಗೆ 50-100 ಕೊಟ್ರೆ ಒಂದೇನು ಆತ ಕೊಡ್ತಾನೆ. ಆದ್ರೆ ನಾನು ಹಾಗೆ ಹೇಳೋದಿಲ್ವಲ್ಲ. ಮತ್ತೆ ಸಾಕಿರೋ ಆನೆದಲ್ಲ, ಕಾಡಲ್ಲಿರೋ ಒಂಟಿ ಸಲ್ಗದ ಕೂದಲ್ನ ನಿಮ್ಮ ಯಜಮಾನ್ರೆ ಕೈಯಾರ ಕಿತ್ಕೊಂಡ್ಬರ್ಬೇಕು ಅಂತ ಹೇಳ್ತೀನಿ. ಆಗ್ಬೋದಾ? ಒಂಟಿ ಸಲಗ ನಾನು ಇದಕ್ಕಿಂತ ಹುಲಿ ಉಗುರೇ ಬೆಟ್ರು. ಅಯ್ಯೋ ಗಿರಿ, ಎಂಥ ಕೆಲಸ ಕೊಟ್ಬಿಟ್ಟೆ ನನಗೆ. ಈಗೇನಪ್ಪ ಮಾಡಲಿ? ಕಾಶಿ, ಈಗ ನೀವೇ ನನ್ನ ಮಾರ್ಗದರ್ಶಿ. ಏನಂದೆ? ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ ಅಂದೆ. ಕಾಶಿ ಅವರೇ, ಇಲ್ಲೇ ಬಂತು ಅಂತ ಎಷ್ಟು ದೂರದಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದೀರಲ್ಲ, ಇನ್ನೂ ಎಲ್ಲಿಗೆ ಹೋಗ್ಬೇಕು? ಶಿವರೇ, ಇದೇ ಜಾಗ ಮರ್ರ. ಇದೇ ಜಾಗನ? ಇಲ್ಲೇನು ಸಿಗುತ್ತೆ? ಶಿವರೇ, ನೀವು ಎಂಥ ಕೇಂದ್ರೂ ಸಿಕ್ಕುತ್ತೆ. ಆದರೆ ನಿಮ್ಗೆ ಸ್ವಲ್ಪ ತಾಳ್ಮೆ ಎಂಬುದಿರ್ಕ. ನಾನೀಗ ನಿಮಗೆ ಎಂಥ ವ್ಯಕ್ತಿನ ಭೇಟಿ ಮಾಡಿಸ್ತೆ ಅಂದರೆ, ಅವನು ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ ಇಲ್ಲೆಲ್ಲ ಸುತ್ತಾಡ್ಕೊಂಡ್ ಬಂದಿರೋ ಯೂಟ್ಯೂಬರ ಅಲ್ಲ, ಅಷ್ಟೂ ದೇಶಕ್ಕೆ ಬೇಕಾಯಿತು ಸ್ಮಗ್ಲರ್. ಸ್ಮಗ್ಲರಾ? ಸ್ಮಗ್ಲರಾ? ಮೆತ್ತಗೆ ಮಾತಾಡಿ ಮರ್ರೆ. ಸ್ಮಗ್ಲರಾ? ನಿಮಗೋಸ್ಕರ ಪೊಲೀಸ ಇಟ್ಕೊಂಡು ಒಬ್ಬ ಸ್ಮಗ್ಲರ್ನ ಮೀಟ್ ಮಾಡಿಸ್ತಿದ್ದೆ. ಅವ ಸ್ಮಗ್ಲರ್ ಅಷ್ಟೇ ಅಲ್ಲ ಮರ್ರೆ, ದೊಡ್ಡ ಹಂಟರ್. ಆಫ್ರಿಕಾದಲ್ಲೇ ಇರ್ತಾ, ಈಗ ಇಲ್ಲೂ ಬಂದು ಸೆಟ್ಲ್ ಆಯ್ತು ಅಷ್ಟೇ. ಅಯ್ಯೋ, ಬರೀ ಬಿಲ್ಡಪ್ಪೇ ಆಗೋಯ್ತು, ವ್ಯಕ್ತಿನೇ ಕಾಣಿಸ್ತಾ ಇಲ್ವೇ? ತಡೀನಿ ಮರ್ರೆ, ತಾಳ್ಮೆ. ಅವ್ರನ್ನ ಕರೋಕೆ ಒಂದು ಕೋಡ್ ಇತ್ತು. ಆ ಕೋಡಲ್ಲಿ ಸೌಂಡ್ ಮಾಡ್ರೆ ಮಾತ್ರ ಅವ್ರು ಆಚೆ ಬರ್ತಾರೆ. ಅಯ್ಯೋ, ಅದೇನು ಕೊಡ, ಬೇಗ ಮಾಡಿ. ಸಾಕು ನಿಸ್ರಿ ನಿಮ್ಮ ಕೋಡ್ ಸಿಂಕಿಂಗ್. ಡೈರೆಕ್ಟ್ ವಿಷಯಕ್ಕೆ ಬನ್ರಿ. ಕಾಶಿಬಾಯಿ, ಏನು ಬಂದಿದ್ದು, ಏನು ವಿಷಯ ಹೇಳಿ. ಅದು ಇವ್ರು ನನ್ನ ಷಟ್ಕ, ಇವರಿಗೆ ಒಂದು ಹುಲಿ ಉಗುರು ಬೇಕಿದ್ದಿತ್ತು. ಒಂದಲ್ಲ, ಜೋಡಿ ಹುಲಿ ಉಗುರು ಬೇಕಾಗಿತ್ತು. ಜೋಡಿ ಹುಲಿ ಉಗ್ರ? ಒಂದು ಹುಲಿದು ಜೋಡಿ ಉಗುರು ಬೇಕಿತ್ತು. ಪಕ್ಕಾ ಒರಿಜಿನಲ್ ಸಿಗುತ್ತೆ, ಆದ್ರೆ 20,000 ರೂಪಾಯಿ ಆಗುತ್ತೆ. ಬ್ರದರ್, 20,000ಕ್ಕೆ ನಮ್ಮ ಕಡೆ ಹುಲಿನೇ ಸಿಗುತ್ತೆ. ನೀವೇನು ಇಷ್ಟೊಂದು ಹೇಳ್ತಾ ಇದ್ದೀರಾ? ನಾವು ಯಾವಾಗಲೂ ನಿಮ್ಮ ಹತ್ರ ತಾನೇ ಬರೋದು. ಅಕ್ಕಪಕ್ಕದಲ್ಲೆಲ್ಲ ಕೇಳಿದ್ವಿ, ಸಿಕ್ಕಾಪಟ್ಟೆ ಕಮ್ಮಿ ಹೇಳ್ತಾ ಇದ್ದಾರೆ, ನೀವು ಇಷ್ಟೊಂದು ಜಾಸ್ತಿ ಹೇಳ್ತಾ ಇದ್ದೀರಾ. ಕಾಶಿಬಾಯಿ, ಇವ್ರನ್ನ ಶೂಟ್ ಮಾಡ್ಬಿಡ್ತೀನಿ. ಒಳ್ಳೆ ಈ ಸ್ಯಾರಿ ಅಂಗಡಿನಲ್ಲಿ ಚೌಕಾಸಿ ಮಾಡ್ದಂಗೆ ಕೇಳ್ತಾರೆ, ಎಲ್ಲೋಗುತ್ತೆ ಮಿಡ್ಲ್ ಕ್ಲಾಸ್ ಬುದ್ಧಿ. ಸಾರಿ ಮರ್ರೆ, ಏನೋ ಪಾಪ ತುಂಬ ಕಷ್ಟದಲ್ಲಿದ್ರು, ಚೋರು ಕಾಣಿ ಮರ್ರೆ. ಓಕೆ ಕಾಶಿಬಾಯ್, ನಿಮ್ಗೋಸ್ಕರ ಬರೀ 10,000 ರೂಪಾಯಿಗೆ ಹುಲಿ ಉಗ್ರನ್ನ ಕೊಡ್ತಾ ಇದ್ದೀನಿ. ಅದ್ರ ಮೇಲೆ 1 ರೂಪಾಯಿ ಕಮ್ಮಿ ಆಗಲ್ಲ. ಓಕೆನಾ? ಇಟ್ಕೊಳ್ರಿ ಕಾಯ್ನ. ಇದು ಹುಲಿ ಉಗ್ರ ಏನು ಇಷ್ಟ ಅಣ್ಣ ಇದೆ? ಸರ್, ಅದು ಆಫ್ರಿಕಾ ದೇಶದ ಹುಲಿ ಉಗುರಿದು. ಅಲ್ಲಿ ಬರ ಬಂದು ಕಾಡೆಲ್ಲ ಚೆನ್ನಾಗಿ ಬೆಳೆದಿರಲಿಲ್ಲ. ಈ ಹುಲಿಗಳೆಲ್ಲ ಹಸ್ಕೊಂಡು ಸತ್ತೋಗ್ಬಿಟ್ಟು ಸರ್. ಅದಕ್ಕೆ ಉಗುರು ಸಣ್ಣಗಿದೆ. ಶಿವರೇ, ಸಣ್ಣದು ದೊಡ್ಡದು ಹುಲಿ ಉಗ್ರೆ ಅಲ್ದ. ತಗೊಂಡಿ ದುಡ್ಡು. ಕಾಶಿಯವರೇ, ಯಾಕೋ ಬೇಡ ಅನ್ನಿಸ್ತಾ ಇದೆ, ಇನ್ನೊಂದ್ಸರಿ ಯೋಚನೆ ಮಾಡಿ. ಶಿವರೇ, ಇದನ್ನ ಹಾಕೊಂಡ್ರೆ ಉದ್ಧಾರ ಆತ್ರ ಅಂದ್ರೆ 10,000 ಏನು ದೊಡ್ಡದಲ್ಲ. ಇದು ಸಿಕ್ಕುದೇ ಕಷ್ಟ ಅಂಥದ್ರಲ್ಲಿ ಬೇಡ ಅಂತ್ರಿ ಅಲ್ಲ. ನೀವು ಬೇಡ ಅಂದ್ರೆ ಹೇಳಿ, ನಾನೇ ಕೊಡ್ತೆ. ತಗೊಂಡೆ ಮಾತ್ರ 10,000. ಸರಿ, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಆಚೆ ಬರಬಾರ್ದು. ಬರ್ತೀನಿ ಕಾಶಿಬಾಯ್. ಕಾಶಿಯವರೇ, ಹುಲಿ ಉಗ್ರೇನೋ ಸಿಕ್ತು. ಪೆಂಡೆಂಟು ಜಗನ್ಲಾಲ್. ಏ ಶಿವ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಅಯ್ಯೋ ಸೇಟು, ಹೆದರ್ಕೋಬೇಡಿ, ಧೈರ್ಯವಾಗಿ ಬನ್ನಿ. ಅಲ್ಲಪ್ಪ, ಏನಾದರೂ ಕೆಲಸ ಇದ್ರೆ ಮನೆಗೆ ಬರಬೇಕು, ಇಲ್ಲ ಅಂಗಡಿಗೆ ಬರಬೇಕು. ಅದು ಬಿಟ್ಟು ಇತ್ಲಿಗೆ ಯಾಕೆ ಹೇಳ್ಕೊಂಡ್ ಬರ್ತಾ ಇದ್ದೀರಿ? ವಿಷಯ ಇತ್ತು ಚಗನ್ ಬಾಯಿ. ಇಲ್ಲ ಅಂದ್ರೆ ಇಬ್ಬರು ಗಂಡಸರು ನಿಮ್ಮಂಥ ದೊಡ್ಡ ಗಂಡಸನ್ನ ಹಿತ್ಲಿಗೆ ಅಂತ ಕರ್ಕೊಬತ್ರ ಹೇಳಿ. ಏನ್ರಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ತಪ್ಪು ತಿಳ್ಕೊಬೇಡಿ ಸೇಟೋರೆ, ನಾನು ನಿಮ್ಮ ಹತ್ರ ಅದು ಹುಲಿ ಉಗುರು ಬಗ್ಗೆ ಕೇಳಿದ್ನಲ್ಲ, ನೀವು ಆಗಲ್ಲ ಅಂತ ಹೇಳಿ ಹೊರಟ್ಬಿಟ್ರಿ. ಆದರೆ ನಮಗೆ ಒರಿಜಿನಲ್ ಹುಲಿ ಉಗುರು ಸಿಕ್ಕಿತ್ತು. ನಿಮ್ಮ ಜೀವಮಾನದಲ್ಲಿ ಸಿಕ್ಕುದಿರಲಿ, ಖಂಡಿತಕ್ಕೂ ಸಾಧ್ಯ ಇಲ್ಲ.
ಸೊ ಐಟಮು ನಾವೇ ಕೊಡುತ್ತೆ, ರಿಸ್ಕು ನಾವೇ ತಗೊಂಡಿರ್ತ. ನಿಮ್ಮ ಕೆಲಸ ಎಂತಪ್ಪ ಅಂದರೆ ಪೆಂಡೆಂಟಿಗೆ ಉಗುರು ಶಿಕ್ಷೆ ಕೊಡೋದು ಅಷ್ಟೇ. ಇದು ತಪ್ಪು, ನಾನು ಮಾಡಲ್ಲ. ಏನ್ ತಪ್ಪು ಸೇಟು, ಏನ್ ತಪ್ಪು? ಹೆಂಡತಿ ಕೊಡೋ ಟಾರ್ಚರ್ಗೆ ನಮ್ಗೆ ಜಗತ್ತೇ ಕಾಣಲ್ಲ. ಆಗ ಕಾಣಿಸೋದು ಉರಿ ಉರಿ ಅಂತ ಊದಿಸ್ಕೊಂಡಿರೋ ಹೆಂಡತಿ ಮುಖ. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ, ಕಷ್ಟಪಟ್ಟು ಉಗುರು ತಂದಿದ್ದೀವಿ, ನಿಮ್ಗೇನು ಸಿಕ್ಕಾಕೊಳ್ಳೋದಿಲ್ಲ. ಜಸ್ಟ್ ಉಗುರ್ನ ಪೆಂಡೆಂಟಿಗೆ ಸಿಕ್ಸ್ ಕೊಟ್ರೆ ಸಾಕು. ಕಾಶಿ ಅವರೇ ಕೊಡಿ, ಹಿರಿ ಕೊಡಿ. ಸೆಟುಜಿ ತಾನೆ ಹೆದರ್ಕೊಂಡ್ಬೇಡಿ, ಓಪನ್ ಮಾಡಿ. ಅದರೊಳಗೆ ಉಗ್ರಷ್ಟೇ ಇಪ್ಪದು, ಹುಲಿ ಅಲ್ಲ.